ಕ್ಯಾಮ್ರಲ್ಲಿ 500 ವರ್ಷದ ಇತಿಹಾಸನೇ ಇದೆಯಂತೆ. ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇರೋದು ಬಾಗೇಪಲ್ಲಿ ರೋಡ್ ಕಡೆಯಿಂದ, ಬಿಕಾಸ್ ಗಡದಿಮ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೈವೇ ಅಲ್ಲಿ ಇದ್ದೀವಿ. ಒಂಥರ ಚೆನ್ನಾಗಿದೆ ಈ ಹೈವೇ ಅಲ್ವಾ, ಚೆನ್ನಾಗಿದೆ ಒಂಥರ. ಇಲ್ಲಿ ನೋಡಿ, ಇಲ್ಲಿ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ, ನೈಸ್. ಆ್ಯಂಡ್ ಇನ್ನೇನು ಸಮಾಚಾರ ಗೈಸ್, ಏನೋ ಎಂತಿರಲ್ಲ ಈ ನಡುವೆ ಎಲ್ಲ ಓಡಾಟ. ದೇವಸ್ಥಾನ ಸಖತ್ ದೇವಸ್ಥಾನಗಳು ತಿರುಗಿಬಿಟ್ಟಿದ್ದೀವಿ. ಆ್ಯಂಡ್ ಇನ್ನೇನು ಇವಾಗ ಒಂದು ಸ್ವಲ್ಪ ಅಷ್ಟೇ ಹಬ್ಬ, ಗಣೇಶ ಹಬ್ಬ ಎಲ್ಲ ಮುಗಿಯೋವರೆಗೂ ಮತ್ತೆ ಎಲ್ಲ ಕಮ್ಮಿ ಆಗಿಬಿಡುತ್ತೆ ದೇವಸ್ಥಾನಗಳಿಗೆ ಹೋಗೋದು. ಈ ಟೈಮಲ್ಲಿ ಹೋದ್ರೇ ಚಂದ ಅಂದ್ಬಿಟ್ಟು ಎಲ್ಲ ದೇವಸ್ಥಾನಗಳು ಓಡಾಡ್ತಾ ಇದ್ದೀವಿ. ಆ್ಯಂಡ್ ಮತ್ತೆ ಇದ್ದಿದ್ದೆ ಕೆಲಸನೂ ಸ್ಟಾರ್ಟ್ ಆಗುತ್ತೆ, ಮನೇಲಿ ಪ್ರೆಷರು ಹಂಗೆ ಇರುತ್ತೆ ಎಲ್ಲ ಕಡೆಯಿಂದನೂ. ಸೊ ಯಾವಾಗ ಫ್ರೀ ಇರ್ತೀವಿ ಅವಾಗ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಆಯಿತು. ಇನ್ನೊಂದು, ಮೊನ್ನೆ ನಾವು ಚಿಕ್ಕಬಳ್ಳಾಪುರ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ದೇವನಹಳ್ಳಿಯಲ್ಲೊಂದಿದೆ ರಂಗನಾಥ ಸ್ವಾಮಿ ದೇವಸ್ಥಾನ. ಫಸ್ಟ್ ಇದ್ದಿದ್ದು ಮನೆ ದೇವಸ್ಥಾನ ಅಲ್ಲಂತೆ ದೇವನಹಳ್ಳಿಯಲ್ಲಿ. ಸೊ ಮತ್ತೇನೋ ಅದೇನೋ ಚಿಕ್ಕದಾಗಿತ್ತು ಅಂದ್ಬಿಟ್ಟು ಕಟ್ಟಬೇಕು ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಕಟ್ಟದಿರ ಆ ದೇವಸ್ಥಾನ ಪೂಜೆ ಮಾಡ್ದಿರ ಆಗ್ಬಿಟ್ಟಿತ್ತಂತೆ. ಸೊ ಹಂಗಾಗಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಮತ್ತೆ ಏನೋ ಇವಾಗ 1 ವರ್ಷದ ಹಿಂದೆ ಎಲ್ಲ ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದಾರೆ ಇವಾಗ. ಸೊ ಅದಕ್ಕೆ ಹೋಗ್ಬೇಕು, ಆ ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಮೊನ್ನೆ ಇಲ್ಲಿ ಹೋಗಿದ್ವಲ್ಲ, ಇವತ್ತು ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗಬೇಕು. ಆ್ಯಂಡ್ ನಾಳೆಯಿಂದ ಕೆಲಸನೂ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 2 ಆರ್ಡರ್ಸ್ ಕೂಡ ಇದೆ ಬ್ಯಾಕ್ ಟು ಬ್ಯಾಕ್. ನೋಡೋಣ ಇನ್ನು ಮುಂದಿನ ದಿನಗಳು ಹೆಂಗೆ ಹೋಗುತ್ತೆ ಅಂತ. ಆ್ಯಂಡ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ದೇವಸ್ಥಾನದ ಹತ್ರ ಹೋಗಿ ಸಿಗ್ತೀನಿ. ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿದ್ದಾರೆ. ಆ್ಯಕ್ಚುಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನನಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನೋಡಿ ಇಷ್ಟು ಹತ್ರ ಇದ್ಕೊಂಡು ನಮ್ಮ ಮನೆಗೆ ಅಂದರೆ ನನ್ನ ತವ್ರ ಮನೆಗೆ ಇಷ್ಟು ಹತ್ರ ಇದ್ಕೊಂಡು ನಾನು ಗಡ್ದಿಂಗೆ ಒಂದು ಸರಿನೂ ಬಂದೇ ಇಲ್ಲ. ವಾವ್, ಬ್ಯೂಟಿಫುಲ್. ಇದು ಆಂಜನೇಯ ಸ್ವಾಮಿ ಸಖತ್ತಾಗಿದ್ದಾರೆ. ವಾವ್, ಮೇಲೆ ಇಟ್ಕೊಂಡು ಹೆಂಗೆ ಹತ್ತುತ್ತಾ ಇದೆ, ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಿದೆಯಲ್ವ, ಸಖತ್ತಾಗಿ ಹತ್ತುತ್ತಾ ಇದೆ ಗುರು. ನೆಕ್ಸ್ಟ್ ಲೆವೆಲ್ಲು ನೋಡಿ, ಎಲ್ಲೋ ಸೇರ್ಕೊಂತು ಕೋತಿಗಳು. ಹೆಂಗೆ ಕಿತ್ತಾಡ್ತಾ ಇದೆ ನೋಡು, ಎಷ್ಟು ಚಂದ ಇದೆ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ, ನನಗೆ ಗೊತ್ತೇ ಇಲ್ಲ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ. 500 ವರ್ಷದ ಇತಿಹಾಸನೇ ಇದೆಯಂತೆ ಈ ದೇವಸ್ಥಾನಕ್ಕೆ. ಟ್ರಸ್ಟ್ ಮೀ, ಐ ಡೋಂಟ್ ನೋ. ತುಂಬ ಚೆನ್ನಾಗಿ, ಸಕ್ಕತ್ತಾಗಿ ಕಾಣ್ತಾ ಇದೆ ಬೇಬಿ. ತುಂಬ ಚೆನ್ನಾಗಿ. 6 ಗಂಟೆ ನಾವು ಅನ್ಕೊಂಡಾಗ ಇಲ್ಲಿ ಇದ್ದಿದ್ರೆ, ಬೆಳಗ್ಗೆ 6 ಗಂಟೆ ನಾವು ಅನ್ಕೊಂಡಾಗ ಇಲ್ಲಿ ಇದ್ದಿದ್ರೆ ಅರ್ಧ ಗಂಟೆ ಈಚೆ ಕಳಿಸ್ಬಿಡೋರು. ಬೇಕಾ 7:15 ಇಷ್ಟು ಜನ ಅವರು. ನನಗೆ ಎಚ್ಚರ ಆಯಿತು. ಓಕೆ ಆಯಿತು ಬಿಡು, ನಿಜ ಆಯಿತು. ನಾನು ಹೇಳಿದ್ದು ಅನ್ಕೊಂಡಾಗ ಇದ್ದರೆ ಅರ್ಧ ಗಂಟೆ ಈಚೆ ಬಂದ್ಬಿಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕವರ್ ಆಗುತ್ತೆ. ಕೃಷ್ಣ,
ಕೃಷ್ಣ ಗೋವಿಂದ ಗೋವಿಂದ ಗೋವಿಂದ. ಕುಶಾರಾಮ್ಯ ಗುರುರಾಮ್ಯ ಉಮಾರಾಮ್ಯ ಸಂಧ್ಯಾರಾಮ್ಯ ಚಂದ್ರಶ್ರೀ ರಮಗ ಜಗನ್ಮಾಸ ಗೋತ್ರೋದ್ಭೂತ ಗೋತ್ರಮ ಆಶೀರ್ವಾದ. ನನ್ನನ್ನು ನೋಡಿಸ್ತಿದ್ದೀರಾ ನೀವು? ನನ್ನ ನೋಡಿಸ್ಬೇಕಂದ್ರೆ ಕ್ಯಾಮ್ರಾ ಹಿಂಗೆ ಟರ್ನ್ ಮಾಡೋಂಗಿಲ್ಲ ಬೇಬಿ. ಮೋಡಗಳು ನೋಡು, ಇದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿದ್ದಾರೆ. ಬ್ಲರ್ ಆಗ್ತದೆ. ಬಾಬಿ ಒಂದು ಫೋಟೋ ತೆಗಿ ಬಾಬಿ. ಏನಿದು ಸ್ವೀಟ್ ಪೊಂಗಲ್ ಅಲ್ಲ? ಚೆನ್ನಾಗಿದೆ, ಯಾಕಂದ್ರೆ ಸ್ವೀಟ್ ಕಮ್ಮಿ ಇದೆ. ಸ್ವೀಟ್ ಕಮ್ಮಿ ಇದೆ ಅಂತ ಕಮ್ಮಿ ಇರೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು. ಸತ್ಯವಾಗ್ಲೂ ಸ್ವೀಟ್ ಕಮ್ಮಿ ಇಲ್ಲ, ಕರೆಕ್ಟಾಗಿದೆ. ಜಾಸ್ತಿ ಇಲ್ಲ, ಕಮ್ಮಿನೂ ಇಲ್ಲ. ನಾವು ಅದನ್ನೇ ರೀ ಹೇಳಿದ್ದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು ಗಡ್ದಿಂಗೆ. ನೀನೇನೂ ನೋಡಿಲ್ಲ ನಂಗೆ ಗೊತ್ತು ಕಣೆ, ಅದಕ್ಕೆ ಎಲ್ಲ ತೋರಿಸ್ತಾ ಇರೋದು. ನಿನ್ನೆ ಹೋಗಿದ್ರೆ ಯಾವುದೋ ನೋಡ್ದಾ, ಮೊನ್ನೆ ಹೋಗಿದ್ರೆ ಯಾವುದೋ ನೋಡಿದ್ಯಾ? ನೀನು ಯಾವ ನೋಡಿಲ್ಲ, ಎಲ್ಲ ನಾನು ತೋರಿಸಿದ್ದೀನಿ. ಯಾಕೆ ನೋಡಿಲ್ಲ? ನಿನ್ನೆ ಹೋಗಿರೋದ್ರಲ್ಲಿ ನಿಮಿಷಾಂಬನ್ ನೋಡಿದ್ದೀನಿ. ನಾವು ತೋರಿಸಿದ್ದೀವಿ. ಅದಕ್ಕಿಂತ ಮದುವೆಗೆ ಮುಂಚೆ 2 ಸರಿ ಹೋಗಿದ್ದೀನಿ. ಪ್ರಾಮಿಸ್ ಹೋಗಿದ್ದೀನಿ. ಏನು ಅಂದ್ಕೊಂಡಿದ್ದೀರ ನಾನು? ಹೌದು, ಗಡ್ಡಿ ಎಷ್ಟು ಬಾಡಿ ಅಂತ ನಾನು ಅಂದ್ಕೊಂಡಿಲ್ಲ. ಬ್ರಿಲಿಯಂಟ್ ಬರೇ ಹೋಗಲ್ಲ ಅನ್ಕೊಂಡಿದ್ದೆ. ಅದು ಹೇಳ್ತೀರಾ, ಇದು ಹೇಳ್ತೀರಾ ಅಂತ ಅಂದ್ಕೊಂಡಿಲ್ಲ ಅಂದಿದ್ದು. ಯಾಕಮ್ಮ ನಂಗೆ ಬೇಡ ಬೇಬಿ, ನಂಗೆಲ್ಲ ಪ್ರಸಾದ ಇಸ್ಕೊಂಡು ಚೆನ್ನಾಗಿ ತಿನ್ನತ್ಕೊಳ್ಳಿ. ನೀನು ಕೊಟ್ಟರೆ ನಿಂತು, ನಾನು ಕೊಟ್ಟರೆ ನಾನು ತಿಂತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ನಿಯರ್ ಬೈ ಯಾರಾದರೂ ಇದ್ದರೆ ಬಾಗೇಪಲ್ಲಿ, ಪ್ಯಾರಸಂದ್ರ, ಚಿಕ್ಕಬಳ್ಳಾಪುರ, ಡೂ ವಿಸಿಟ್ ಗಡದಿಂಬು ದೇವಸ್ಥಾನ. ಆ್ಯಂಡ್ ತುಂಬ ತುಂಬ ಚೆನ್ನಾಗಿದೆ. ನೋಡಿ ಜನ ನೋಡಿ ಏನಿದ್ದಾರೆ, ಹೆಂಗೆ ನಿಂತ್ಕೊಂಡಿದ್ದಾರೆ. ನಾವು ಬೇಗ ಬಂದಿದ್ವಿ, ಇನ್ನೂ ಬೇಗ ಬರ್ಬೋದಾಯಿತು. ಬಟ್ ನೋಡಿ ಜನ ನೋಡಿ. ಗುರು ಹರೀಶ್ ಗುರು ನೋಡಿದೆ ನಾನು, ಹೂವು ಗುರು ಹರೀಶ್ ಗುರು, ಹರೀಶ್ ಗುರು. ಹೆಂಗೆ ಅಂದರೆ ಅವರೇ ತೆಗಿ ಅಂತಾರೆ, ಅವರೇ ಬಾ ಅಂತಾರೆ. ಏನು ಹೇಳೋಣ ಗೈಸ್, ಈ ಬಾಕಲ್ ನೋಡು ಗುರು ಎಷ್ಟು ದೊಡ್ಡದಾಗಿದೆ. ಅದಕ್ಕೋಸ್ಕರ ಬಾಗಿಲು ಅಷ್ಟು ಹೊಡೆಯಿತು. ಇಷ್ಟು ದೊಡ್ಡ ಬಾಕ್ಲ, ಅಬ್ಬಾ ಸಖತ್ ದೊಡ್ಡದಾಗಿದೆ ಬಾಕ್ಲು. ಎಷ್ಟು ದೊಡ್ಡದಾಗಿದೆ. ಮಳ್ಳೆ ತಗೊಂಡೆ, ಮಲ್ಲಿಗೆ ಸಿಗಲಿಲ್ಲ. ಮಳ್ಳೆ ಇತ್ತಲ್ಲ, ಸಣ್ಣ ಮಲ್ಲಿಗೆ, ಸಣ್ಣ ಮಲ್ಲಿಗೆ, ಸಣ್ಣ ಮಲ್ಲೆ ಅನ್ನ ಮಲ್ಲಿಗೆ ಅಲ್ಲ, ಸಣ್ಣ ಮಲ್ಲಿಗೆ, ಸಣ್ಣ ಮಲ್ಲೆ ಸಮಥಿಂಗ್ ಏನೋ ಇಟ್ಕೊಂಡೆ. ಯಾಕಮ್ಮ ಏಕೆ? ಮಲ್ಲಿಗೆ ಹೂ ತೊಗೊಂಡು, ಸಣ್ಣ ಮಲ್ಲಿಗೆ ತೊಗೊಂಡು ಮುಟ್ಕೊಂಡೆ. ಆ್ಯಂಡ್ ಅದಿರಲಿ, ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇಷ್ಟು ಹತ್ರ ಇದ್ದರೂ ಬಂದಿಲ್ವಲ್ಲ ಅಂತ ರಿಗ್ರೆಟ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಿಯರ್ ಬೈ
ನಿಯರ್ ಬೈ ಯಾರಾದರೂ ಇದ್ದರೆ ಪರೇಸಂದ್ರ, ಚಿಕ್ಕಬಳ್ಳಾಪುರ ಅಥವಾ ಸರೌಂಡಿಂಗ್ಸ್ ಯಾರಾದರೂ ಇದ್ದರೆ ವೆಂಕಟೇಶ್ವರ ಸ್ವಾಮಿ ಮೇಲೆ ಭಕ್ತಿ ಇರೋರು ಬಂದು ಒಂದ್ಸರಿ ವಿಸಿಟ್ ಮಾಡಿ ದೇವರ ದರ್ಶನ ಮಾಡಿಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತೀರಾ ರೀ? ಹೌದು, ತುಂಬಾ ಚೆನ್ನಾಗಿದೆ. ತುಂಬಾ ಪ್ರಸಿದ್ಧವಾದ ದೇವಸ್ಥಾನ, ತುಂಬಾ ಹಳೆಯ ದೇವಸ್ಥಾನ. 500 ವರ್ಷಗಳ ಇತಿಹಾಸ ಇದೆ. ತುಂಬಾ ಚೆನ್ನಾಗಿದೆ. 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ, ತುಂಬಾ ಹಳೆಯ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ವೆಂಕಟೇಶ್ವರನ ದೇವಸ್ಥಾನ ಸಾಧ್ಯವಾದರೆ ಒಮ್ಮೆ ಒಂದ್ಸತಿ ಬಂದು ದರ್ಶನ ಪಡ್ಕೊಳ್ಳಿ. ಅಂಡ್ ಚೆನ್ನಾಗಿರುತ್ತೆ ದೇವಸ್ಥಾನ, ತುಂಬ ಚೆನ್ನಾಗಿ ಅನ್ಸುತ್ತೆ. ಹಲೋ ಹಲೋ, ಈಗ ಬರ್ತಿದ್ದೀವಿ ಪಾಪ. ಇವಾಗ ಬಿಟ್ಟಿವಿ, ಗಡ್ದಿನ ಬಿಟ್ಟು ಬರ್ತಾ ಇದ್ದೀವಿ. ಹಾಂ, ಹೊರಡು ಪಾಪ, ನಾವು ಮನೆಗೆ ಬರ್ತೀವಿ. ಹಾಂ, ಏನು ಪಾಪ ಇವತ್ತು ಬೇಗ ಹೋಗ್ತವ್ರೆ. ಇನ್ನೊಂದು ಬ್ಯಾಂಕ್ ಎಲ್ಲಿತ್ತೆ? ಮನೆ ಇದರಲ್ಲಿ ಅಂಗಡಿಲ್ಲ. ಮತ್ತೆ ನಿಮ್ಮಪ್ಪ ಅಂಗಡಿಗೆ ಬರೋಕ್ಕೆ ತಗೊಂಡು ಹೋಗ್ತಾಳು ಮನೆಗೆ. ಬಂದ್ಬಿಡ್ತಾರೆ, ನಾವು ಹೋಗ್ತಿಂದ ಬರೋಷ್ಟೇ ಬಂದ್ಬಿಡ್ತಾರೆ. ಬರಂಗಿಲ್ಲ, ಓಕೆ ಬಿಡು. ಬರಲಿಲ್ಲ ಬಂದ್ಬಿಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು. ದೇವಸ್ಥಾನದಲ್ಲಿ ದರ್ಶನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಒಳಗಡೆ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಶ್ರಾವಣ ಆಗಿರೋದ್ರಿಂದ ಡೆಕೋರೇಷನ್ ಮಾಡಿಸಿದ್ದಾರೆ ಅನಿಸುತ್ತೆ ಅಲ್ವಾ, ಸ್ವಲ್ಪ ಗ್ರ್ಯಾಂಡ್ ಡೆಕೋರೇಷನ್ ಮಾಡಿಸಿದ್ದಾರೆ. ಆ್ಯಂಡ್ ದೇವರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ವೆಂಕಟೇಶ್ವರ ಸ್ವಾಮಿ ಮೇಲೆ ಭಕ್ತಿ ಇರೋರು ದಯವಿಟ್ಟು ಬಂದು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೊಂದು ಒಳ್ಳೆ ದರ್ಶನವೂ ಆಗುತ್ತೆ, ಒಂಥರ ಗುಡ್ ಫೀಲಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಮತ್ತೆ ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಬುರುಗು ತಗೊಂಡಿದ್ದಾರೆ, ಬುರುಗು ಕಡಲೆಪುರಿ ನಮ್ಮ ಭಾಷೆ ಅದೇ. ಏನು ಗೊತ್ತಾ, ಕಡಲೆಪುರಿ ಅಂದರೆ ನಮ್ಗೇನು ನೆನಪಾಗೋ ಅಂದರೆ ವಾರಕ್ಕೊಂದ್ಸರಿ ನಮ್ಮಪ್ಪ ಮಿಸ್ ಮಾಡದೆ ಕಡಲೆಪುರಿ ತರ್ತಿದ್ರು. ಮಿಸ್ ಮಾಡ್ದಿರ ಅದೊಂದು ಮೆಮೊರಿಯಾಗಿ ಚಿಕ್ಕವಾಗ ಕಡಲೆಪುರಿಗೋಸ್ಕರನೇ ಕಾಯ್ತಾ ಕೂಗ್ತಾ ಇದ್ವಿ. ಆ ಥರ ದಿನಗಳು. ನೈಸ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಗೋ. ಎಲ್ಲರ ಮನೆಯಲ್ಲೂ ಇದೆ. ಹೋಗಿ ಮಾಡಿ ಎಷ್ಟು ಬಸ್ಸಾಗ ಹೋಗಿ ಬಂದ್ಬಿಡ್ತೀವ. ಹೋಗಿರ್ತೀವಿ ನಾವು ಬಸ್ಸಾಗ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸುಮ್ಮನೆ ಕುತ್ಕೋ. ಒಳ್ಳೆ ಇಲ್ಲೇ ಇಷ್ಟು ಲೇಟ್ ಮಾಡಿದ್ರೆ ಹೆಂಗ್? ಯಾವ ಕೈ ಕಟ್ಸ್ಕೊತೀಯಾ? ಎತ್ತಮ್ಮ, ಕಣ್ಮುಚ್ಚಮ್ಮ. ಇದು ಬೇಕಾ ಇದು ಬೇಕಾ? ಇವಾಗ ರಾಖಿ ಕಟ್ಟೋರು ಇಸ್ಬೇಕಂತ ಕೇಳ್ಕಿರ್ತಾರೆ. ಹ್ಯಾಪಿ ರಕ್ಷಾಬಂಧನ್. 100 ಕಾಲ ಸುಖವಾಗಿ ಸಂತೋಷವಾಗಿ ಚೆನ್ನಾಗಿ ಬಾಳಿ ಬದುಕು, ಆಯಿತಾ? ನಾನು ಜಾಸ್ತಿ ಗೋಳೈಕೊಂಬೇಡ, ಇದನ್ನೇ ಕೇಳ್ಕೊಳ್ಳೋದು ಫಸ್ಟು. ಹೋಗ್ಲಿ, ಕಾಸು ಕೊಡಿಲ್ಲ ಅಂದ್ರೂ ಹೋಗ್ಲಿ. 100 ವರ್ಷನೂ ಅದನ್ನ ಕೆಜ್ ಮಾಡಬೇಡ, ಹಂಗೆ ಇಕ್ಕೋ. ಹೋಗ್ತೀವಿ ಪಾಪ ಇವಾಗ. ಎತ್ತಮ್ಮ, ಯಾಕೆ ತಗೋ ಕಣ್ಮುಚ್ಚು. ತಿನ್ಸಕ್ಕೋ ಏನು ಹೇಳ್ತೀಯ? ಬಾಮಗ ಹಾಕಂಬ, ನಿಂಗೆ ಹಾಕಂಬ, ಕೊಡಿ ಕೊಡು. ಇದಕ್ಕಿತ್ತು ನಿಂಗೆ ಕೊಡ್ತೀನಿ. ಹಂಗಲ್ಲ ಕಣೋ, ಬೇಕಾ? ನನ್ನ ಜೀವನದಲ್ಲಿ ಫಸ್ಟ್ ನನ್ನ ಕಾಲ ಬಿದ್ದು ನೋಡ್ರಿ. ಇದಕ್ಕೆ ಇನ್ನೂ ಚೆನ್ನಾಗಿರು. ಯಾವುದು ಸಾಂಬಾರು? ನನ್ಗೆ ಅವ್ನು ದುಡ್ಡು ಆಸೆ ಪಟ್ಟು ನಾನು ಕಟ್ತಾ ಇಲ್ಲ. ಅವ್ನು ಚೆನ್ನಾಗಿರ್ಬೇಕು ಅಂತ ನಾನು ಕಟ್ಕೊಂಡು. ಅವ್ನು ನನ್ನ ದುಡ್ಡಿಗೆ ಆಸೆ ಬೀಳೋಳೆ ಅಲ್ಲ.
ನಾವು ನಿಂತಲ್ಲ ದೇವಸ್ಥಾನದಲ್ಲಿ ಇದ್ದೀವಿ ಇನ್ನೂ ಪೂಜೆ ಆಗಿಲ್ಲ, ಕಾಯ್ತಾ ಇದ್ವಿ. ಚಿಕ್ಕದಾಗ ಅನ್ಬೇಕನ್ನ ಪುಳಿಯೋಗರೆ, ಇದು ಸ್ವೀಟು. ಏನು ಬೇಕು? ಪುಳಿಯೋಗರೆ ಬೇಕಾ? ಸ್ವೀಟ್ ಬೇಡವಾ? ಏನು ಗೊತ್ತಾ ಗೈಸ್, ನೆನ್ನೆ ಗೈಸ್ ಇದು ನೋಡಿಸ್ಲೇಬೇಕು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ಹಬ್ಬದ ದಿನ ನೆನ್ನೆ ಮೈಸೂರಿಗೆಲ್ಲ ಹೋಗಿ ಬಂದು ಮತ್ತೆ ನಮ್ಮ ನೈಬರ್ ಅವರು ಕುಂಕುಮ ಕರೆದಿದ್ರು. ಅವ್ರು ಕರೆದಾಗ ಬಾಳೆಹಣ್ಣು ಈ ಥರ ಜಾಯಿಂಟ್ ಇರೋ ಅಂಥದ್ದು ಬಂದಿತ್ತು. ಆ್ಯಂಡ್ ಮತ್ತೆ ಇವತ್ತು ಮನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಕೂಡ ಇದೇ ಥರ ಜಾಯಿಂಟ್ ಇರೋದು ಬಂತು. ನಂಗೆ ಯಾಕೋ ತುಂಬ ಖುಷಿ ಅಂತ ಅನಿಸ್ತು. ಅಂದರೆ ಕೆಲವೊಬ್ರು ಹೇಳ್ತಾರೆ ಅಲ್ವಾ ದೊಡ್ಡವರೆಲ್ಲ, ಏನಾದರೂ ಒಳ್ಳೇದಾಗತ್ತೆ ಅಂತ, ಮದುವೆ ಆಗದೆ ಇರೋರ್ಗೆ ಮದುವೆ ಆಗುತ್ತೆ, ಮಕ್ಕಳಾಗದೆ ಇರೋರ್ಗೆ ಮಕ್ಕಳಾಗತ್ತೆ, ಏನೋ ಒಂದು ಸಿಹಿ ಸುದ್ದಿ ಅನ್ನೋ ಥರ. ಹಂಗಾಗಿ ನನಗೇನೋ ಒಂಥರ ಪಾಸಿಟಿವಿಟಿ ಅಂತ ಅನಿಸ್ತು. ಹಂಗಾಗಿ ವ್ಲಾಗ್ ಮಾಡಿ ನೋಡಿಸ್ತಿದ್ದೀನಿ. ತುಂಬ ಖುಷಿ ಅಂತ ಅನಿಸ್ತು. ಟಚ್ವುಡ್ ಯಾವುದೇ ಥರ ದೃಷ್ಟಿ ಆಗದೆ ಇರಲಿ, ಒಳ್ಳೇದಾಗೋಂಗಿದ್ರೆ ಆಗಲಿ ಅಲ್ವಾ ಅನ್ನೋ ಖುಷಿ ಅಷ್ಟೇ. ಆ್ಯಂಡ್ ಇದು ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಅರ್ಶಿನ ಕುಂಕುಮ ಕೊಟ್ಟಿದ್ದು ದೇವ್ರ ಮನೇಲಿ ಇಟ್ಟಿದ್ದೀನಿ. ಆ್ಯಂಡ್ ಒಂಥರ ಖುಷಿ ಆಯಿತು. ಅಂದರೆ ಒಂದು ವಾರದ ಓಕೆ, ಹಿಂದೆನೇ ನಿನ್ನೆನೂ ಬಂತು ಇವತ್ತು ಬಂತು ಅಂದರೆ ಖುಷಿ ಅಲ್ವಾ, ಹಂಗಾಗಿ ನೋಡಿಸ್ತಿದ್ದೀನಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.